ಈ ಜಗತ್ತಿನಲ್ಲಿ ಯಾರನ್ನೂ ಕೂಡ ಕೀಳಾಗಿ ಕಾಣಬಾರದು. ಏಕೆಂದರೆ ಕುಡಿಯುವುದಕ್ಕೆ ಯೋಗ್ಯವಲ್ಲದ ನೀರು ಕೂಡ ಬೆಂಕಿಯನ್ನು ಆರಿಸುತ್ತದೆ. ಹಾಗೆ ಯಾರೂ ಕೂಡ ಶ್ರೇಷ್ಠರು ಅಲ್ಲ, ಕನಿಷ್ಠರು ಕೂಡ ಅಲ್ಲ. ಪ್ರತಿಯೊಬ್ಬರಿಗೂ ಕೂಡ ಅವರದ್ದೇ ಆದ ವೈಶಿಷ್ಟ್ಯಗಳಿವೆ. ಯಾರಿಗೂ ಹೋಲಿಸದೆ ಎಲ್ಲರನ್ನೂ ಕೂಡ ಗೌರವಿಸಿ. ಆದರೆ ಜೀವನದಲ್ಲಿ ಯಶಸ್ಸಿಗೆ ಉತ್ತಮವಾಗಿ ಮಾನವನು ಸಂಬಂಧವನ್ನು ಬೆಳೆಸಿಕೊಳ್ಳುವುದು ಅತ್ಯಗತ್ಯ. ಇತರರೊಂದಿಗೆ ಉತ್ತಮ ಸಂಬಂಧ ಹೊಂದುವ ಸಾಮರ್ಥ್ಯ, ಜನರೊಂದಿಗೆ ಒಳ್ಳೆಯ ಸಂಬಂಧವನ್ನು ಬೆಳೆಸಿಕೊಳ್ಳಿ. ಜನರನ್ನು ಪ್ರೀತಿಸಿ ಹಾಗೂ ಜನರನ್ನು ಗೌರವಿಸಿ. ದೇವರು ನಿಮ್ಮನ್ನು ಆಶೀರ್ವದಿಸಲು ಯಾರನ್ನಾದರೂ ಬಳಸಲು ನಿರ್ಧರಿಸಬಹುದು. ಆದರೆ ನೀವು ದಡ್ಡರಾಗಿದ್ದರೆ ನೀವು ನಿಮ್ಮ ಶತ್ರುಗಳಾಗುತ್ತೀರಿ. ದೇವರು ನಿಮಗಾಗಿ ಯಾರನ್ನು ಬಳಸುತ್ತಾನೆಂದು ನಿಮಗೆ ತಿಳಿದಿಲ್ಲದ ಕಾರಣ ನೀವು ಎಲ್ಲರನ್ನೂ ಕೂಡ ಚೆನ್ನಾಗಿ ನೋಡಿಕೊಳ್ಳಿ ಎಂಬುದು ನಿಮ್ಮ ಜೀವನದ ತತ್ವವನ್ನಾಗಿ ಮಾಡಿಕೊಳ್ಳಿ. ಆದರೆ ಒಂದು ಮಾತು, ಯಾರನ್ನೂ ಕೂಡ ಅವರ ಜನ್ಮಸ್ಥಳ, ಮನೆ, ಊರು, ಕುಟುಂಬದ ಹಿನ್ನೆಲೆ, ವೃತ್ತಿ ಇತ್ಯಾದಿಗಳ ಕಾರಣದಿಂದ ಕೀಳಾಗಿ ನೋಡಬೇಡಿ. ಅವರ ವಿಧಿಯಲ್ಲಿ ನಿಮಗಿಂತ ಕೆಳಮಟ್ಟದಲ್ಲಿಲ್ಲ. ಆದರೂ ಕೂಡ ಅವರು ಇತರ ಅಂಶಗಳಲ್ಲಿ ಇರಬಹುದು. ಆದರೆ ನೀವು ಇಂದು ಕೀಳಾಗಿ ನೋಡುತ್ತಿರುವ ವ್ಯಕ್ತಿ ಜಗತ್ತನ್ನು ಬದಲಾಯಿಸುವ ಹಾಗೂ ಬಹುದೊಡ್ಡ ವ್ಯಕ್ತಿಯಾಗಬಹುದು. ಅವನು ನಿಮ್ಮ ದಾನಿಯಾಗಿರಬಹುದು. ನೆನಪಿರಲಿ.